presented the President of the United States the medal. ವೆನೆಜುವಾಲಾದ ವಿರೋಧ ಪಕ್ಷದ ನಾಯಕಿ ಮರಿಯಾ ಕೊರಿನೋ ಮಚಾಡೋ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ವೈಟ್ ಹೌಸ್ನಲ್ಲಿ ಭೇಟಿಯಾದರು. ಈ ಭೇಟಿಯ ವೇಳೆ ಅವರು ತಮಗೆ ಲಭಿಸಿದ್ದ ನೊಬೆಲ್ ಶಾಂತಿ ಪ್ರಶಸ್ತಿಯ ಪದಕವನ್ನ ಟ್ರಂಪ್ ಅವರಿಗೆ ಸಲ್ಲಿಸಿದ್ರು. ವೆನೆಜುವಾಲಾದಲ್ಲಿ ಪ್ರಜಾಪ್ರಭುತ್ವ, ಮಾನವ ಹಕ್ಕುಗಳು ಹಾಗೂ ಸರ್ಕಾರ ವಿರೋಧಿ ಹೋರಾಟಕ್ಕೆ ಬೆಂಬಲ ನೀಡಿದ ಕಾರಣಕ್ಕಾಗಿ ಈ ಗೌರವವನ್ನು ಅರ್ಪಿಸಿದ್ದೇನೆ ಎಂದು ಮಾಚಾಡೋ ಹೇಳಿದರು. Bolivar since then kept that medal for the rest of his life. ಮಾಚಾಡೋ ಅವರ ಪ್ರಕಾರ ವೆನೆಜುವಾಲಾದ ಜನರು ಎದುರಿಸುತ್ತಿರುವ ರಾಜಕೀಯ ಸಮಸ್ಯೆ, ಆರ್ಥಿಕ ಸಂಕಷ್ಟ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತಿರುವ ನಾಯಕರಲ್ಲಿ ಟ್ರಂಪ್ ಕೂಡ ಒಬ್ಬರು. ಈ ಕಾರಣದಿಂದಲೇ ಅವರು ಈ ಪ್ರಶಸ್ತಿಯ ಪದಕವನ್ನ ಟ್ರಂಪ್ ಅವರಿಗೆ ನೀಡಿದ್ದು ಇದೊಂದು ಗೌರವದ ಸಂಕೇತ ಮಾತ್ರ ಎಂದು ಸ್ಪಷ್ಟಪಡಿಸಿದರು. ಈ ವಿಚಾರ ನಡೆದ ಬಳಿಕ ನೊಬೆಲ್ ಪ್ರಶಸ್ತಿ ಸಮಿತಿ ಸ್ಪಷ್ಟನೆ ನೀಡಿದ್ದು, ನೊಬೆಲ್ ಶಾಂತಿ ಪ್ರಶಸ್ತಿ ಯಾರಿಗೂ ವರ್ಗಾಯಿಸಲು ಅಥವಾ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಪ್ರಶಸ್ತಿ ಅಧಿಕೃತವಾಗಿ ಮಾಚಾಡೋ ಅವರದ್ದೇ ಆಗಿದ್ದು, ಟ್ರಂಪ್ ಅವರಿಗೆ ನೀಡಿರುವುದು ಕೇವಲ ಗೌರವ ಮಾತ್ರ ಎಂದು ಸಮಿತಿ ತಿಳಿಸಿದೆ. ಇದರಿಂದ ಈ ವಿಷಯ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಟ್ರಂಪ್ ಈ ಸಂದರ್ಭದಲ್ಲಿ ಮಾತನಾಡಿ ಮಾಚಾಡೋ ಅವರ ಹೋರಾಟ ಮತ್ತು ಧೈರ್ಯವನ್ನ ಶ್ಲಾಘಿಸಿದ್ರು. ವೆನೆಜುವಾಲಾದಲ್ಲಿ ಪ್ರಜಾಪ್ರಭುತ್ವ ಮರಳಿ ಬರಬೇಕು ಎಂಬ ತಮ್ಮ ನಿಲುವನ್ನ ಪುನರ್ ಉಚ್ಚರಿಸಿದ್ರು. ಆದರೆ ಅಮೆರಿಕದ ಮುಂದಿನ ನಿಲುವು ಏನು ಎಂಬುದು ಸ್ಪಷ್ಟವಾಗಿಲ್ಲ. ಈ ಬೆಳವಣಿಗೆಗಳು ವೆನೆಜುವೆಲಾ ರಾಜಕೀಯದಲ್ಲಿ ಹೊಸ ಚರ್ಚೆ ಹಾಗೂ ಕುತೂಹಲಕ್ಕೆ ಕಾರಣವಾಗಿದೆ.